ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ನೋಡಿದ್ರೆ ಮೀನಾ ಮತ್ತು ಅವ್ರ ಮನೆಯವರು ಮಾತಾಡ್ತಾ ಇರೋದನ್ನು ನೋಡಿಬಿಟ್ಟು ಶಾಕಲ್ಲಿ ನಿಂತಿರ್ತಾಳೆ. ಆಗ ಮೀನಾ ನೋಡು, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಗೊತ್ತು ಅನ್ನೋ ಥರ ನನ್ನ ಕಷ್ಟ ನಿನಗೆ ಗೊತ್ತು ಅಲ್ವಾ, ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ಅದಕ್ಕೇನಾಯಿತು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನೋಡಮ್ಮ, ನಿನಗೆ ತವ್ರ ಮನೆಗೆ ಹೋಗಬೇಕು ಅನ್ನೋ ಆಸೆ ಇದೆ ಅಲ್ವಾ, ನಿನಗೂ ಅಪ್ಪ ಅಮ್ಮ ನೋಡಬೇಕು ಅನ್ನೋ ಆಸೆ ಇದೆ ಅಲ್ವಾ, ಹಾಗಿದ್ಮೇಲೆ ನಾನು ನನ್ನ ಮಗಳನ್ನ ನೋಡೋದ್ರಲ್ಲಿ ಏನು ತಪ್ಪಿದೆ ಹೇಳು ಮೀನಾ ಅಂತ ಹೇಳಿ ಅಜ್ಜಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡು, ನಮ್ಮ ಕಷ್ಟ ನಿನಗೆ ಅರ್ಥ ಆಗುತ್ತೆ. ಪಾಪ ಅಮ್ಮ ಮಗಳು ದೂರ ಇದ್ದರೆ ಅವ್ರ ಸಂಕಟ ನೋಡೋದಕ್ಕಾಗದೆ ನಾವೇ ರೀತಿ ಮಾತಾಡೋದಕ್ಕೆ ಯೋಚನೆ ಮಾಡಿದ್ವಿ ಮೀನಾ. ಒಂದು ಹೆಣ್ಣಿಗೆ ಹೆಣ್ಣು ಅನ್ನೋದು ಶತ್ರು ಅನ್ನೋದನ್ನು ತಪ್ಪು ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ನೀನು ಮೀನಾ ಅಂತ ಹೇಳಿ ಕಲೆ ಆಳ್ತಾ ಇರ್ತಾಳೆ. ಅದಾದ ತಕ್ಷಣ ಮೀನಾ, ಅಪ್ಪ ಅಮ್ಮ ಎಲ್ಲರೂ ಇಷ್ಟಪಟ್ಟಿರ್ತೀವಿ, ಆದರೆ ಮದುವೆ ಆದಮೇಲೆ ಗಂಡನೇ ಅಂತ ಹೇಳಿ ಬಂದಿರ್ತೀವಿ. ತವ್ರ ಮನೆ ಎದುರುಗಡೆ ಇದ್ದರು, ಅಮ್ಮ ಎದುರುಗಡೆ ದಿನ ಮುಖ ನೋಡ್ತಾ ಇದ್ರು, ಮಾತಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಏನು ಅಂತ ನಿಂಗೆ ಅರ್ಥ ಆಗುತ್ತೆ ಅಲ್ವಾ ಮೀನಾ. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಮಾವಂಗೆ ಹೇಳ್ಬೇಡ ಕಣೆ ಅಂತ ಹೇಳಿದಾಗ, ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ, ಯಾಕೆ ಈಗೆಲ್ಲ ಗುಳೋ ಅಂತ ಕಣ್ಣೀರಾಗ್ತಾ ಇದ್ದೀರಾ ಅಂತ ಹೇಳಿದಾಗ, ಯಾಕೆ ಅಂತ ಹೇಳ್ತಾರೆ. ನಾನು ಹೇಳಿ ಮಾವಂಗೆ ಹೇಳ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ, ಅಂದರೆ ನೀನು ನಿಮ್ಮ ಮಾವಂಗೆ ಹೇಳೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ, ನಾನು ಯಾಕೆ ಹೇಳ್ತೀನಿ, ನೀವು ನಿಮ್ಮ ಅಮ್ಮನ ಜೊತೆ ಖುಷಿಯಾಗಿರೋದನ್ನು ನಾನು ಹೇಳ್ತೀನಿ ಅತ್ತೆ ಅಂತ ಹೇಳಿದಾಗ, ನೋಡಿದ್ರೆ ಅದಕ್ಕೆ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ ಹೇಳಿ ನನ್ನ ಮುದ್ದಿನ ಸೊಸೆ ಅಂತ ಹೇಳಿದಾಗ, ಸರಿ ಆಯಿತು, ಹಾಗಿದ್ರೆ ಇದಕ್ಕೆ ನನ್ನದೊಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂತ ಹೇಳಿದಾಗ, ನಾಳೆಯಿಂದ ನಡೆಯೋ ಗಾಸಿಪಲ್ಲಿ ನನ್ನನ್ನು ಜಾಯಿನ್ ಮಾಡ್ಕೋಬೇಕು ಅಂತ ಹೇಳಿದಾಗ, ಸರಿ ಆಯಿತು, ಇದಕ್ಕೆ ನಾವು ಬೇಡ ಅಂತ ಅಂತೀವ, ಸರಿ ಆಯಿತು ನಾವೀಗ ಹೊಡ್ತೀವಿ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಯಾಕೆ ಅಂತ ಹೇಳ್ತಾರೆ. ಅಲ್ಲ ನೋಡಿ, ಇವಾಗ ತಾನೇ ನಾನು ಜಾಯ್ನ್ ಆಗ್ತೀನಿ ಅಂದ ತಕ್ಷಣ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ, ಬೇಜಾರು ಮಾಡ್ಕೋಬೇಡ ಮೀನಾ, ನಾವು ಪ್ರತಿ ಸಲ ಅಮ್ಮ ಮಗಳು ಮದುವೆ ಆದಾಗಿಂದ ಮಾತಾಡಲಿ ಅಂತ ಈ ರೀತಿ ಮಾಡ್ಕೊಂಡಿದ್ವಿ. ತುಂಬ ಹೊತ್ತು ಇಲ್ಲೇ ಇತ್ತು ಅಂತಂದರೆ ಮನೆಯಲ್ಲಿ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ, ಅದಕ್ಕೆ ಇನ್ನೊಂದ್ಸಲ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಅಮ್ಮ ಅತ್ತೆ ಅಂತ ಹೇಳಿ ಕೂತ್ಕೊಂಡು ಬರ್ತಾ ಇರ್ತಾಳೆ. ಅದನ್ನ ನೋಡಿ ಕಲಾ, ಅಯ್ಯೋ ಒಂದ್ಸಲ ನೋಡೋಣ ಅಂತ ಹೇಳಿ ಬಾಗಿಲಿಗೆ ಬಂದು ನಿಂತ್ಕೋತಾಳೆ. ಇವಳು ಕೂಡ ಹಾಗೆ ಪಾಸ್ ಆಗ್ತಾ ಇರಬೇಕಿದ್ರೆ ಅವಳು ನಿಂತಿರೋದು ಗೊತ್ತಾಗ್ಬಿಡುತ್ತೆ. ಹಾಗೆ ಮುಂದೆ ಹೋಗಿ ಹಿಂದೆ ಬರ್ತಾಳೆ. ಅಷ್ಟರೊಳಗಡೆ ಇವಳು ಈ ಕಡೆ ಬಂದುಬಿಡ್ತಾಳೆ. ಅಮ್ಮ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಅಷ್ಟರೊಳಗಡೆ ಒಂದೇ ಒಂದ್ಸಲ ಮಾತಾಡಿಸ್ಬಿಡಿ ಕಲಾ ಅಂತ ಹೇಳಿದಾಗ, ಬೇಡ ಅದಕ್ಕೆಲ್ಲ ಈಗ ಸಮಯ ಅಲ್ಲ, ಬನ್ನಿ ಅತ್ತೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದಾದಮೇಲೆ ಅತ್ತೆ ಅಮ್ಮ ಬಂದಿದ್ರು ಅನಿಸುತ್ತೆ, ಎಲ್ಲತ್ತೆ ಅಂತ ಹೇಳಿದಾಗ, ಇಲ್ಲ ಅಂತ ಹೇಳ್ತಾಳೆ. ಮೀನಾ ಹೇಳೋದಕ್ಕೆ ಹೋಗ್ತಾ ಇದ್ದಳನ್ನ ಕೂಡ ತಳಿತಾಳೆ. ಅದಕ್ಕೆ ಎದುರುಗಡೆನೇ ಇದ್ದಾರಲ್ವಾ, ಅದಕ್ಕೆ ನಿಂಗೆ ಹಾಗೆ ಅನಿಸುತ್ತೆ ಅಷ್ಟೇ, ಅಮ್ಮು ಅವ್ರು ಬಂದಿಲ್ಲ ಅಂತ ಹೇಳಿದಾಗ, ಅಮ್ಮನೊಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅತ್ತೆ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಆಗೋದಿಲ್ಲ, ಯಾವಾಗಾದ್ರೂ ಹೋಗಿ ಮಾತಾಡಿಸುವಂತೆ, ನಿಮ್ಮಮ್ಮ ಎದುರುಗಡೆನೇ ಇದ್ದಾರೆ, ನಿನ್ನ ಮಾತಾಡಿಸ್ತಾ ಇರ್ತಾರಾ, ನೋಡು ಅಮ್ಮು ನೀನು ತುಂಬ ಬೇಜಾರು ಮಾಡ್ಕೋಬೇಡ, ಅಮ್ಮ ನಿನ್ನ ಮಾತಾಡಿಸುವಂಥ ಟೈಮು ಅದಷ್ಟು ಬೇಗ ಬರುತ್ತೆ, ನೀನು ಆಡಿಸ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಇವ್ರ ಮನೆಗೆ ಬಂದ ತಕ್ಷಣ ಇಂದ್ರ ಕೂತಿರ್ತಾಳೆ. ಆಗ ಅಮ್ಮ ಯಾಕಮ್ಮ ಹೀಗೆ ಕಾಯ್ತಾ ಇದೆಯಾ, ಇವಾಗ ಒಂದು ದೊಡ್ಡ ಡ್ರಾಮಾ ಶುರು ಮಾಡ್ತೀನಿ ಕಣೆ, ಅದನ್ನ ನೋಡಿ ನೀನು ಖುಷಿ ಪಡು ಅಂತ ಹೇಳ್ತಾಳೆ. ಏನು ಡ್ರಾಮಾ ಅಂತ ಹೇಳಿದಾಗ, ಅದಕ್ಕೆ ಆಯ್ತು ಅಕ್ಕ ಅಂತ ಹೇಳಿ ಬರ್ತಾಳೆ. ಆಗ ಏನಿಂದ್ರ ಅಂತ ಹೇಳಿದಾಗ, ಎಲ್ಲೋಗಿದ್ರಿ ಅಂತ ಹೇಳಿದಾಗ, ಅವರತ್ತೆ ಅದು ತರಕಾರಿ ತರೋದಕ್ಕೆ, ತರಕಾರಿನ ಕೈಯಲ್ಲಿ ತರಕಾರಿನೇ ಇಲ್ಲ, ಅಯ್ಯೋ ತರಕಾರಿ ಅವನ ಹತ್ರ ತರಕಾರಿ ಚೆನ್ನಾಗೇ ಇರಲಿಲ್ಲ, ಎಲ್ಲ ಒತ್ತೋಗ್ಬಿಟ್ಟಿತ್ತು, ಅದಕ್ಕೆ ನಾಳೆ ಚೆನ್ನಾಗಿರೋ ತಗೋಬಾ ಅಂತ ಹೇಳಿ ಬೈದು ಕಳಿಸ್ಬಿಟ್ಟೆ ಕಣೆ ಅಂತ ಹೇಳಿದಾಗ, ಹೌದಾ ಸರಿ ಅಕ್ಕ, ರಾತ್ರಿ ಪಾರ್ಟಿ ಇದೆ, ಅದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಹಾಕೊಂಡು ಹೋಗಿದ್ದೀನಿ, ಯಾವುದು ಚೆನ್ನಾಗಿ ಅನ್ಸೋದಿಲ್ಲ, ಅದಕ್ಕೆ ನಿಮ್ಮ ಹತ್ರ ಇರೋದು ಯಾವುದಾದ್ರೂ ಒಂದು ನೆಕ್ಲೆಸ್ ಕೊಡ್ತೀರಾ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ. ಅಯ್ಯೋ ಯಾಕೆ ಹಿಂಗೆ ತಡವರಿಸ್ತಾ ಇದ್ದೀರಾ, ಬನ್ನಿ ಅಕ್ಕ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ರೂಮಲ್ಲಿ ಇದೆಯಾ, ಸರಿ ಆಯಿತು, ಕಬೋರ್ಡಲ್ಲಿ ಇದೆಯಾ ಅಥವಾ ಡ್ರಾಯರಲ್ಲಿ ಎಲ್ಲಾದರೂ ಇಟ್ಟಿದ್ದೀರಾ ಅಂತ ಹೇಳಿದಾಗ, ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಯಾಕಕ್ಕ ಹೀಗೆಲ್ಲ ನಿಂತಿದ್ದೀರಾ, ನೀವು ಬೇಗ ಒಡವೆಗಳನ್ನ ಕೊಡಿ. ಯಾಕಕ್ಕ ಒಡವೆ ನಿಮ್ಮ ಹತ್ರ ಇಲ್ವಾ, ನಿಮ್ಮ ಹತ್ರ ಒಡವೆ ಇಲ್ಲ ಅಂತಂದರೆ ಯಾರಿಗೆ ಕೊಟ್ಟಿದ್ದೀರಾ, ನಿಮ್ಮ ಮಗಳು ಕೊಟ್ಟಿದ್ದೀರಾ, ಅಮೂಲ್ಯಗೆ ನಿಮ್ಮ ಒಡವೆ ಎಲ್ಲ ಕೊಟ್ಬಿಟ್ಟಿದ್ದೀರಾ ಅಕ್ಕ ಅಂತ ಹೇಳಿದಾಗ, ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ. ಅಯ್ಯೋ ಹೇಳಿ, ಅಯ್ಯೋ ಅಮ್ಮ ಯಾಕಮ್ಮ ದೊಡ್ಡಮ್ಮ ಅವ್ರಿಗೆ ಒಡವೆ ಕೊಡ್ತಾನೆ, ಅವ್ರು ಓಡೋಗಿದ್ದಾರಲ್ವಾ ಅಂತ ಹೇಳಿದಾಗ, ಓಡೋಗಿದ್ರೆ ಅವಳೇನು ಊರು ಬಿಟ್ಟು ಹೋಗಿದ್ದಾಳೇನೆ, ಎದುರುಗಡೆನಲ್ಲೇ ಮನೆಯಲ್ಲೇ ಇಲ್ವಾ, ಅದಕ್ಕೆ ಪಾಪ ಕೊಡಬೇಕು ಅಂತ ಅನಿಸಿರುತ್ತೇನೋ, ಅದಕ್ಕೆ ತಮ್ಮ ಒಡವೆ ಎಲ್ಲನೂ ಮಗಳಿಗೆ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ, ಹೌದು ಕಣೆ, ನನ್ನ ಒಡವೆಗಳನ್ನೆಲ್ಲ ನಾನು ನನ್ನ ಮಗಳಿಗೆ ಕೊಟ್ಟಿದ್ದೀನಿ, ನಿನಗೇನಾದರೂ ಸಮಸ್ಯೆನಾ, ಅದು ನನ್ನ ಗಂಡ ನನಗೆ ಅಂತ ಮಾಡಿಸ್ಕೊಟ್ಟಿರೋ ಒಡವೆಗಳು, ನನ್ನ ಇಷ್ಟ, ನನ್ನ ಮಗಳಿಗೆ ನಾನು ಕೊಡ್ತೀನಿ, ಇದು ನನ್ನ ಗಂಡ ನನ್ನ ಮಗಳು ಮಧ್ಯೆ ಇರೋವಂಥ ವಿಚಾರ, ಇದ್ರ ಮಧ್ಯೆ ಸಿಕ್ಕಾಕೊಂಡಿರೋಳು ನಾನು ಇದನ್ನೆಲ್ಲ ನೋಡ್ಕೋತೀನಿ, ನನಗಿದೆಲ್ಲ ಹಕ್ಕಿದೆ, ಅವಳು ನನ್ನ ಮಗಳು ಅನ್ನೋ ಹಕ್ಕಿದೆ, ನಾನು ಅವಳಿಗೆ ಒಡವೆಗಳನ್ನ ಕೊಡ್ಬೋದು ಅನ್ನೋ ಹಕ್ಕಿದೆ, ಅದು ನನ್ನ ಸ್ವಂತದ್ದು, ಇದನ್ನೆಲ್ಲ ಕೇಳೋದಕ್ಕೆ ನಿನ್ಗೆ ಯಾವುದೇ ಹಕ್ಕಿದೆ, ನೋಡು ಪದೇ ಇನ್ನೊಂದ್ಸಲ ನಮ್ಮ ಸಂಸಾರದ ವಿಚಾರಕ್ಕೆ ಏನಾದರೂ ಬಂತು ಅಂತಂದರೆ ಪರಿಣಾಮ ಸರಿ ಇರೋದಿಲ್ಲ, ಬಾಗ್ಲ ಕಡೆ ಇದೆ ಹೋಗ್ತಾ ಇರು ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ
ಅಮ್ಮ ಮಗಳು ಇಬ್ಬರು ಕೂಡ ಎದ್ರುಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಕಲಾ, ನೀನು ದುಡ್ಕಿ ವಿಚಾರನ ಹೇಳಿ ತಪ್ಪು ಮಾಡಿಬಿಟ್ಟಿದೆ ಅನಿಸುತ್ತೆ ಕಲಾ ಅಂತ ಹೇಳಿದಾಗ, ಏನತ್ತೆ ಬೇಕು ಅಂತಲೇ ಅವಳು ಬಂದು ಒಡವೆಗಳಿಲ್ಲ ಅನ್ನೋದನ್ನ ನೋಡಿ ನನಗೊಂದು ನೆಕ್ಲೆಸ್ ಬೇಕು ಅನ್ನೋ ಕೇಳಿ ನೆಪದಲ್ಲಿ ಅಮ್ಮು ಒಡವೆ ಕೊಟ್ರ ಅಂತ ಹೇಳಿ ಸತ್ಯ ಬಾಯ ಬಿಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದಾಳೆ. ಹೀಗೆ ಹೇಗತ್ತೆ ಸುಮ್ಮನಿರಲಿ, ಸತ್ಯನ ಮುಚ್ಚಿಟ್ಟೋದಕ್ಕೆ ಭಯಪಡಬೇಕು, ಆದರೆ ಹೇಳೋದಕ್ಕೆ ಭಯಪಡಬಾರ್ದು. ಅವಳು ಈ ವಿಚಾರನ ಸುಮ್ಮನೆ ಹಾಗೆ ಬಿಡೋದಿಲ್ಲ. ಆ ಇಂದ್ರ ನೀ ಹೇಗಾದರೂ ಮಾಡಿ ಸೂರ್ಯನಿಗೆ ವಿಚಾರನ ಬೇರೆ ರೀತಿ ಹೇಳ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದಾಗ, ಹೇಳಿ ಬಿಡಿಯತ್ತೆ, ಸಮಸ್ಯೆ ಯಾವತ್ತಿದ್ರೂ ಬರೋದೇ ಅಲ್ವಾ, ಅದನ್ನು ಬೇಗನೆ ತಿರ್ಸ್ಕೊಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆದರೂ ನೀನು ಅವಳ ಜೊತೆ ಜೋರಾಗಿ ಮಾತಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಕೂತಿರ್ತಾರೆ. ಅದೇ ಟೈಮಿಗೆ ನಂದ ಬರ್ತಾನೆ. ಆಗ ಯಾವಾಗ ಬಂದರೆ ವೀಣಾ ಅವರೇ ಅಂತ ಹೇಳಿದಾಗ, ಇವಾಗ ತಾನೇ ಬಂದೆ ಹಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಮೀನಾ ನೀವು ಹೊರಡೋದು ಯಾವಾಗಮ್ಮ ಅಂತ ಹೇಳಿದಾಗ, ನಾಳೆ ಬೆಳಗ್ಗೆ ಮಾವ, ಎಲ್ಲ ರೆಡಿ ಇದೆಯಾ? ಹಾಂ ರೆಡಿ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಣ್ಣ ಏನೋ ಒಂದು ವಿಚಾರ ಹೇಳಬೇಕಾಗಿತ್ತು ಹೇಳಿ ಅಂತ ಹೇಳಿದಾಗ, ಅದು ಪಾಪ ಕೇಶವ ಮತ್ತು ಮೀನಾ ಇಬ್ಬರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆದರೂ ಅವ್ರ ಮದುವೆಯಾಗಿ ಎಷ್ಟೊಂದು ದಿನ ಆದಮೇಲೆ ಹೋಗ್ತಾ ಇದ್ದಾರೆ. ಎಷ್ಟು ಖುಷಿ ಇರುತ್ತೆ. ಆದರೆ ನಮ್ಮ ಪ್ರಿಯಾ ಮತ್ತು ಮಾಧವ ಅವರು ಮದುವೆಯಾಗಿ ಸ್ವಲ್ಪ ದಿನ ಆಗಿದೆ. ಅವ್ರಿಗೂ ಕೂಡ ಹೊರಗಡೆ ಎಲ್ಲ ಓಡಾಡಬೇಕು ಅಂತ ಆಸೆ ಇರುತ್ತಲ್ವ. ಹೊರಗಡೆ ಓಡಾಡಿದರೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೋದು, ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಬೋದಲ್ವಾ ಅಂತ ಹೇಳಿದಾಗ, ಹೌದೌದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರಿಬ್ಬರನ್ನು ಎಲ್ಲಾದರೂ ಕಳಿಸ್ಕೊಡ್ಬೋದಲ್ವಾ ಅಂತ ಹೇಳಿದಾಗ, ಹಾಂ ಮಧ್ವ ನೀನು ಮತ್ತು ಪ್ರಿಯಾ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಾರು ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ಅಂತ ಹೇಳಿ ಇವಳು ಕೂತಿರ್ತಾಳೆ. ಆಗ ರೀ ಅವ್ರು ಆಗಲೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾರೆ, ಮಧ್ಯಾಹ್ನ ನಾನು ಕರ್ಕೊಂಡು ಹೋಗಿ ಬಂದಿದ್ದೆ ಅಣ್ಣ ಅಂತ ಹೇಳಿದಾಗ, ರೀ ಅವ್ರೇನು ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ವಯಸ್ಸಾಗಿರೋರ? ಯಾಕೆ ಗಿರ್ಜಾ ದೇವಸ್ಥಾನಕ್ಕೆ ವಯಸ್ಸಾಗಿರೋರು ಮಾತ್ರ ಹೋಗ್ಬೇಕಾ ಅಂತ ಹೇಳಿದಾಗ, ಅಯ್ಯೋ ಹಾಗಲ್ಲ ರೀ ಹೇಳಿದ್ದು, ಅವ್ರನ್ನ ಎಲ್ಲಾದರೂ ಸಿನಿಮಾ ಹೊರಗಡೆ ಈ ರೀತಿ ಹೋಗಿ ಬರೋದಕ್ಕೆ ಹೇಳಿ ಅಂತ ಹೇಳಿದಾಗ, ಸರಿ ಆಯಿತು ನೀವಿಬ್ಬರು ಸಿನಿಮಾಗೆ ಹೋಗಿ ಬನ್ನಿ, ನನಗೆ ಗೊತ್ತಿರೋ ರಾಜ್ಕುಮಾರ ಥಿಯೇಟ್ರಲ್ಲಿ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾನೆ. ಅವರು ಟಿಕೆಟೇ ತಗೊಳ್ಳೋರು ಫೋನೇ ರಿಸೀವ್ ಮಾಡೋದಿಲ್ಲ. ಆಗ ಅಯ್ಯೋ ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಮಾವ ಆನ್ಲೈನಲ್ಲೇ ಬುಕ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಇವಳು, ಪಾಪ ನನ್ನ ಮಗಳು ಯಾವತ್ತೂ ಕೂಡ ಹೊರಗಡೆ ಓಡಾಡೇ ಇಲ್ಲ, ಥಿಯೇಟ್ರೇ ನೋಡಿಲ್ಲ, ಟಿ ವಿಲಿ ಬರೋ ಪಿಕ್ಚರು ನೋಡಿಲ್ಲ. ನಾವೇ ಒಂದು ಸಲ ಚಿಕ್ಕಳಿದ್ದಾಗ ಪಕ್ಕದಲ್ಲಿರೋ ಟೆಂಟಿಗೆ ಹೋಗಿ ಥಿಯೇಟ್ರ್ ಪಿಕ್ಚರ್ ತೋರಿಸ್ಕೊಂಬಂದಿದ್ದು ಅಷ್ಟೇ ಅಂತ ಹೇಳಿದಾಗ, ಏನು ಮೀನಾ ಇವರು ಪ್ರಿಯಾ ಅವರು ಈ ಟಿ ವಿನಲ್ಲೂ ಕೂಡ ಸಿನಿಮಾ ನೋಡಿಲ್ವಾ ಅಮ್ಮು? ಇದ್ಯಾಕೋ ಒಂದು ಸ್ವಲ್ಪ ಓವರ್ ಅನ್ನಿಸ್ತಾ ಇಲ್ವಾ? ನನಗೆ ಯಾಕೋ ಇವರಿಬ್ಬರು ಬುರುಡೆ ಬಿಡಿಸ್ತಾ ಇದ್ದಾರೆ ಅನಿಸುತ್ತೆ. ಇದು ಒರಿಜಿನಲ್ ಕಾಪಿ, ಅದು ಡ್ಯೂಪ್ಲಿಕೇಟ್ ಕಾಪಿ. ಹೌದಕ್ಕ, ಅವತ್ತು ಫಸ್ಟ್ ನೈಟ್ ದಿನ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಹಾಲು ತೊಗೊಂಡು ಹೋಗ್ತಾರೆ ಲೋಟದಲ್ಲಿ ಅಂತ ಹೇಳಿದರು. ಇವ್ರು ನೋಡಿದ್ರೆ ಸಿನಿಮಾನೇ ನೋಡಿಲ್ಲ, ಅದು ಟಿ ವಿಲೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಸ್ವಲ್ಪ ಸುಮ್ಮನೆ ಇರು, ಇನ್ನು ಏನೇನು ಸುಳ್ಳು ಹೇಳ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮಾವ ನಾನು ಫೋನಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಸಿನಿಮಾನೇ ನೋಡಿಲ್ಲ, ಥಿಯೇಟ್ರೇ ಗೊತ್ತಿಲ್ಲ ಅನ್ನೋರಿಗೆ ಫೋನಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡೋದು ಗೊತ್ತಿರುತ್ತಾ ಅಂತ ಹೇಳಿದಾಗ, ಹೇಳಿಲ್ವಾಕ ಬುರುಡೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಅದೆಲ್ಲ ಏನು ಬೇಡ ಇರಮ್ಮ ಅಂತ ಹೇಳಿದಾಗ, ಮಾವ ರಾಜ್ಕುಮಾರ ಥಿಯೇಟರಲ್ಲಿ ಯಾವುದೇ ಟಿಕೆಟ್ ಸಿಗ್ತಾ ಇಲ್ಲ, ಬೇರೆ ಥಿಯೇಟರಲ್ಲಿ ಬುಕ್ ಮಾಡಮ್ಮ, ಅದಕ್ಕೆ ಅಲ್ವಾ ಫೋನ್ ಕೊಟ್ಟಿರೋದು ಅಂತ ಹೇಳಿದಾಗ, ಮಾವ ಬುಕ್ ಮಾಡಿದೆ, ಪೇಮೆಂಟ್ ಮಾಡಬೇಕು, ಮಾಡಮ್ಮ ಫೋನೇ ಕೊಟ್ಟಿದ್ದೀನಿ ಪಿನ್ನು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಬುಕ್ ಮಾಡಿ ಫೋನ್ ಕೊಟ್ಟರೆ 1200 ರೂಪಾಯಿ ಕಟ್ಟಾಗೋಗ್ಬಿಟ್ಟಿರುತ್ತೆ. ಇದೇನಮ್ಮ 1200 ರೂಪಾಯಿ ಕಟ್ಟಾಗಿದೆ ಪ್ರಿಯಾ, ನೀನು ನಿಮ್ಮಿಬ್ಬರಿಗೆ ಬುಕ್ ಮಾಡು ಅಂದರೆ ಮನೆಯವ್ರಿಗೆಲ್ರಿಗೂ ಮಾಡಿಬಿಟ್ಟ ಹೇಗೆ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ಮಾವ ಇಬ್ಬರಿಗೆ ಮಾಡಿದ್ದು, ಟಿಕೆಟು ಪಾಪ್ಕಾರ್ನು ಕೂಲ್ ಡ್ರಿಂಕ್ಸು ಅಂತ ಆಮೇಲೆ ಬುಕ್ಕಿಂಗ್ ಚಾರ್ಜಸ್ ಅಂತ ಹೇಳಿ ಅಷ್ಟಾಯಿತು ಅಂತ ಹೇಳಿದಾಗ, ಏನೋ 1200 ರೂಪಾಯಿ 1200 ರೂಪಾಯಿ ಇತ್ತು ಅಂತಂದರೆ ಮನೆಯವರೆಲ್ಲರೂ ಕೂಡ ಒಂದು ತಿಂಗಳು ಊಟ ಮಾಡ್ಬೋದಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ಬಿಡಿಯೋಣ, ಹೀಗೆ ನಮ್ಮ ಕಾಲದ ಥರನ ಹೊರಗಡೆ ಸಿನಿಮಾಗೆ ಹೋಗ್ತೀವಿ ಅಂದರೆ 2000 ರೂಪಾಯಿ ಸಪ್ರೇಟಾಗಿ ಎತ್ತಿಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಪ್ಪ ಇದೆಲ್ಲ ಬೇಡ ಅನಿಸುತ್ತೆ, ಆದರೂ ತುಂಬ ದುಡ್ಡು ಜಾಸ್ತಿ ಆಯಿತು, ಪ್ರಿಯಾ ಕ್ಯಾನ್ಸಲ್ ಮಾಡಿಬಿಡು ಅಂತ ಹೇಳಿದಾಗ, ಬೇಡ ಕಣೋ ಈಗಾಗಲೇ ಬುಕ್ ಆಗಿದೆ ಅಲ್ವಾ, ನೀವು ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಣ್ಣ ನಾನು ಇನ್ನು ಬರ್ತೀನಿ ಅಂತ ಹೇಳಿದಾಗ, ಹಾಗಾಗ ಬರ್ತಾ ಇರಿ ಅಂತ ಹೇಳಿ ಗಿರ್ಜಾ ಹೇಳ್ತಾಳೆ. ಆಗ ಅಯ್ಯೋ ಇದು ನನ್ನ ತವ್ರ ಮನೆ ಆಗೋಯ್ತಲ್ವಾ, ಇನ್ನು ವಾರಕ್ಕೊಂದ್ಸತಿ ಬಂದು ವಾರ ಎಲ್ಲ ಇದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಪಾಪ ಅಮ್ಮ ಬಂದುಬಿಟ್ಟು ಕೇಳ್ತಾ ಇರ್ತಾಳೆ, ಅತ್ತೆ ನಾನು ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ ಹೇಳಿ. ಆಗ ನೀನು ಯಾಕೆ ಜಾಬ್ ಮಾಡಬೇಕು, ನಿಮ್ಮ ಮಾವ ಅಂದರು ಅಂತ ಹೇಳಿ ಕೋಪನ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ, ನಂದು ಈಗ ಏನು ಎಕ್ಸಾಮ್ ಮುಗಿತಾ ಬಂದಿದೆ ಅಲ್ವಾ, ಮನೇಲೆ ಕೂತ್ಕೊಂಡು ಏನು ಮಾಡಲಿ ಅದಕ್ಕೆ ಅಂತ ಹೇಳಿದಾಗ, ಅವಳು ಬಂದುಬಿಟ್ಟು ಪ್ರಿಯಾ ಸರಿ ಆಯಿತು ಅಮ್ಮು ನೀವು ಟ್ಯೂಷನ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ, ವಾವ್ ಸೂಪರ್ ಐಡಿಯಾ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅದೇ ಟೈಮಿಗೆ ಪ್ರಿಯಾಂಗೆ ಮೀನಾ, ಸರಿ ಪ್ರಿಯಾ ಅವರೇ ನೀವು ಮನೇಲೆ ಫ್ರೀಯಾಗೇ ಇರ್ತೀರಾ ಅಲ್ವಾ, ಹೇಗಿದ್ರೂ MA ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀರಾ, ನೀವು ಮಾಡಿ ಅಂತ ಹೇಳಿದ ತಕ್ಷಣ ಇವಳಿಗೆ ಫುಲ್ಲು ಶಾಕಾಗಿ ಹೋಗ್ಬಿಡುತ್ತೆ. ಇದಿಷ್ಟು ಬುಧವಾರದ ಪ್ರೋಮೋ.